ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಕೊನೆಗೂ ಚಿರತೆ ಬೋನಿಗೆ ಸೆರೆ ಸಿಕ್ಕಿದೆ. ಹಲವು ದಿನಗಳಿಂದ ಆಶ್ರಮದ ಒಳಗೆ ಅಡ್ಡಾಡ್ತಾ ಭೀತಿಯನ್ನ ಮೂಡಿಸಿದಂತಹ ಚಿರತೆ ಕೊನೆಗೂ ಸೆರೆ ಸಿಕ್ಕಿದೆ. ಕಳೆದ ತಡರಾತ್ರಿ 4 ವರ್ಷದ ಗಂಡು ಚಿರತೆ ಬೋನಿನಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ಬೋನಿನಲ್ಲಿ ಸೆರೆಯಾದಂತಹ ಚಿರತೆಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿರುವಂಥದ್ದು. ಬೆಳಗಿನ ಜಾವ 2:30ಕ್ಕೆ ಅರಣ್ಯ ಸಿಬ್ಬಂದಿ ಸ್ಥಳಾಂತರ ಮಾಡಿದ್ದಾರೆ. RFO ಸುರೇಂದ್ರ ಕೆ ನೇತೃತ್ವದಲ್ಲಿ ಬೋನಿಗೆ ಚಿರತೆ ಬಿದ್ದಿದಂತಹ ಚಿರತೆಯನ್ನು ಈಗ ರವಾನೆ ಮಾಡಲಾಗಿರುವಂಥದ್ದು. ಕೊನೆಗೂ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಬೋನಿಗೆ ಬಿದ್ದ ಚಿರತೆ ಹಲವು ದಿನಗಳಿಂದ ಆಶ್ರಮದ ಒಳಗೆ ಅಡ್ಡಾಡ್ತಾ ಭೀತಿಯನ್ನ ಮೂಡಿಸಿತು. ಈ ಚಿರತೆ ಕಳೆದ ತಡರಾತ್ರಿ 4 ವರ್ಷದ ಗಂಡು ಚಿರತೆ ಬೋನಿನಲ್ಲಿ ಸೆರೆಯಾಗಿದ್ದು, ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ಬೋನಿನಲ್ಲಿ ಸೆರೆಯಾದಂತಹ ಚಿರತೆಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದು, ಬೆಳಗಿನ ಜಾವ 2:30ಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಅರಣ್ಯ ಸಿಬ್ಬಂದಿ. ಇನ್ನು RFO ಸುರೇಂದ್ರ ಕೆ ನೇತೃತ್ವದಲ್ಲಿ ಬೋನಿಗೆ ಬಿದ್ದಂತಹ ಚಿರತೆಯನ್ನ ರವಾನೆ ಮಾಡಲಾಗಿದೆ. ಇನ್ನು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಕೊನೆಗೂ ಚಿರತೆ ಬೋನಿಗೆ ಸೆರೆ ಸಿಕ್ಕಿದೆ. ಹಲವು ದಿನಗಳಿಂದ ಆಶ್ರಮದ ಒಳಗೆ ಅಡ್ಡಾಡ್ತಾ ಭೀತಿಯನ್ನ ಮೂಡಿಸಿತ್ತು ಈ ಚಿರತೆ. ಕಳೆದ ತಡರಾತ್ರಿ 4 ವರ್ಷದ ಗಂಡು ಚಿರತೆ ಬೋನಿನಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದು, ಬೋನಿನಲ್ಲಿ ಸೆರೆಯಾದಂತಹ ಚಿರತೆಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಬೆಳಗಿನ ಜಾವ 2:30ಕ್ಕೆ ಅರಣ್ಯ ಸಿಬ್ಬಂದಿ ಸ್ಥಳಾಂತರ ಮಾಡಿದ್ದು, RFO ಸುರೇಂದ್ರ ಕೆ ನೇತೃತ್ವದಲ್ಲಿ ಬೋನಿಗೆ ಬಿದ್ದ ಚಿರತೆಯನ್ನ ರವಾನೆ ಮಾಡಲಾಗಿದೆ.